ಬ್ರೇಕ್ ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೇರವಾಗಿ ಅನಂತ ನಾಯಕ್ ಅವ್ರ ಹತ್ರ ಹೋಗ್ತಾ ಇದ್ದೀನಿ. ಬ್ರೇಕ್ಗಿಂತ ಮುಂಚೆ ಕೇಳ್ತಾ ಇದ್ದೆ, ಅನಂತ ನಾಯಕ್ ಅವರೇ, ಇನ್ನೊಂದು ಎಕ್ಸ್ಪರ್ಟ್ ಕಮಿಟಿಯನ್ನ ರಚನೆ ಮಾಡಿ ಶಿವ ಹಿಂದೂಗಳ ದೇವರ ಲಿಂಗಾಯತರ ದೇವರ ಅನ್ನೋದನ್ನ ನಿರ್ಧಾರ ಮಾಡಲಿ. ಯುಗಾದಿ, ದೀಪಾವಳಿ ಸೇರಿದಂತೆ ಉಳಿದ ಹಬ್ಬಗಳನ್ನು ಲಿಂಗಾಯತರು ಆಚರಿಸಬೇಕು, ಆಚರಿಸಬಾರದು ಅನ್ನುವ ವಿಷಯದಲ್ಲಿ ಒಂದು ಎಕ್ಸ್ಪರ್ಟ್ ಕಮಿಟಿ ರಚನೆ ಮಾಡಿ ಅದರಿಂದ ವರದಿ ತೆಗೆದುಕೊಂಡು ರಾಜ್ಯ ಸರ್ಕಾರ ಫರ್ಮಾನ್ ಹೊರಡಿಸಲಿ. ಸರ್, ಇಲ್ಲಿ ನೀವು ಕೇಳಿದಂತ ಪ್ರಶ್ನೆ ಬಹಳ ಮುಖ್ಯವಾದಂತ ಪ್ರಶ್ನೆ. ಭಾರತ ದೇಶದ ಒಳಗಡೆ ಈ ಆಚರಣೆಗಳಂತ ಪ್ರಶ್ನೆ ಬಂದ್ರೆ ಮುಸ್ಲಿಮರು ಎಷ್ಟೋ ಜನ ಹಿಂದೂ ದೇವರಲ್ಲಿ ನಡ್ಕೊಳ್ಳೋದನ್ನ ನೋಡ್ತಾ ಇದ್ದೀವಿ, ಹಿಂದೂಗಳು ಮುಸ್ಲಿಂ ದೇವರನ್ನು ನೋಡ್ಕೊಳ್ಳೋದನ್ನ ನೋಡ್ತಾ ಇದ್ದೀವಿ, ಅಥವಾ ಹಿಂದೂಗಳು ಕ್ರಿಶ್ಚಿಯನ್ಗೆ ನಡ್ಕೊಳ್ಳೋದನ್ನ ನೋಡ್ತಾ ಇದ್ದೀವಿ, ಆದಿವಾಸಿಗಳ ದೇವರುಗಳನ್ನ ಮೇಲ್ಜಾತಿಯವರು ನಡ್ಕೊಳ್ಳೋದನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಲಿಂಗಾಯತ ಧರ್ಮ ಅನ್ನುವಂಥ ಪ್ರಶ್ನೆ ಬಂದಾಗ ಇವರು ನಾಳೆಯಿಂದ ತಾಳೆ ಹಾಕೋದನ್ನ ಬಿಟ್ಬಿಡ್ಬೇಕಾ, ಸಪ್ತಪದಿ ತುಳಿಯೋದನ್ನ ಬಿಟ್ಬಿಡ್ಬೇಕಾ, ಕುಂಕುಮ ಹಾಕೊಳ್ಬಾರ್ದಾ, ಪೂಜೆ ಮಾಡಬಾರ್ದಾ ಅನ್ನುವಂಥದ್ದು ಪ್ರಶ್ನೆ ಅಲ್ಲ. ಇಲ್ಲಿ ಬಹಳ ಮುಖ್ಯವಾಗಿ ಬಸವಣ್ಣ ಮತ್ತು ಶರಣರು ಕಟ್ಟಿಕೊಂಡಂತಹ ಜೀವನ ಪದ್ಧತಿ ಅದು ಸರಳವಾಗಿತ್ತು, ಜನಪರವಾಗಿತ್ತು, ಅದು ಕನ್ನಡದಲ್ಲಿತ್ತು. ಎಲ್ಲಾ ಸಮುದಾಯಗಳನ್ನ ಕಸುಬಾಧಾರಿತವಾಗಿದ್ದವ್ರನ್ನ ಒಂದು ನೆರಳಲ್ಲಿ ತಂದು ಒಟ್ಟಿಗೆ ಬದುಕುವಂತಹ ಒಂದು ಅನುಭವ ಮಂಟಪದ ದೊಡ್ಡ ಸಂದೇಶವನ್ನ ಕೊಟ್ಟಿತ್ತು. ಬದುಕನ್ನ ಬದುಕಿದವರು ಎಂಥ ವೈರುಧ್ಯ ಸರ್, ಎಂಥ ವೈರುಧ್ಯ! ಬಸವಣ್ಣ ಅಷ್ಟೂ ಸಮಾಜದವರನ್ನ ಒಗ್ಗೂಡಿಸಿ ಒಂದು ಅನುಭವ ಮಂಟಪ ಮಾಡಿದ್ದು. ಈಗ ಒಂದು ವೀರಶೈವ ಸಮುದಾಯ ನೀವು ನಮ್ಮವರಲ್ಲ ಅಂತ ವಾದ ಮಾಡ್ತಾ ಇದೆ. ನಮ್ಮ ಇಲ್ಲ ಏನಂದ್ರೆ ಇಲ್ಲೊಂದು ತಪ್ಪು ಪರಿಕಲ್ಪನೆಯನ್ನ ಬಿತ್ತಲಾಗ್ತಾ ಇದೆ. ಯಾವ್ದು ಬಿತ್ತಿ ಆಗ್ತಾ ಇರೋದು? ವೀರಶೈವರು ನಮ್ಮವರಲ್ಲ ಅನ್ನೋ ವಾದ ತಾನೇ ಇಷ್ಟು ದಿವಸ ಬಂದಿದ್ದು. ಬಸವ ತತ್ವದ ಪರಿಮಿತಿಯಲ್ಲಿ ಆರ್ಯಾಧ್ಯರು, ಜಂಗಮರು, ವೀರಶೈವರು ಕೂಡ ಬರ್ತಾರೆ ಅನ್ನುವಂತಹ ಚರ್ಚೆ ಇವತ್ತು ಕೂಡ ಜೀವಂತವಾಗಿದೆ. ಅವರು ಕೂಡ ಇದರ ಭಾಗನೆ ಅಂತ ಹೇಳ್ತಾ ಇದೆ. ಏನ್ ಮಾತಾಡ್ತೀರಿ ಅನಂತ ನಾಯಕ್ ಅವರೇ? ಬಸವ ತತ್ವದ ಪರಿಧಿಯಲ್ಲಿ ಇಡೀ ಭಾರತ ಬರುತ್ತೆ ಸರ್. ಬಸವ ತತ್ವದ ಪರಿಧಿಯಲ್ಲಿ ಇಡೀ ಭಾರತ ಬರುತ್ತೆ. ನಮ್ಮ ಸಂವಿಧಾನದ ಪ್ರಿಯಾಂಬಲ್ಲೇ ಬಸವ ತತ್ವದ ಆಧಾರದ ಮೇಲೆ ಇರುವಂತದ್ದು. ಲಿಸನ್ ಟು ಮೀ. ಬಸವ ತತ್ವದ ಆಧಾರದಲ್ಲಿ ಬರುವ, ಬಸವ ತತ್ವದ ಪರಿಧಿಯಲ್ಲಿ ಬರುವ ವೀರಶೈವರು ಕೂಡ ಲಿಂಗಾಯತರೇ ಅಂತೆ. ಅನಂತ ನಾಯಕ್ ಅವರೇ, ಬಸವ ತತ್ವದ ಪರಿಧಿಯಲ್ಲಿ ಬರುವ ವೀರಶೈವರು ಕೂಡ, ಬಸವ ತತ್ವವನ್ನ ನಂಬುವ ವೀರಶೈವರು ಕೂಡ ಲಿಂಗಾಯತರೇ. ಎಂಥ ಹಾಸ್ಯಾಸ್ಪದವಾದಂತಹ ವಾದ ಇದು! ನಾನು ಒಂದು ನಿಮಿಷ ನಾನು ಹೇಳೋದು ಕೇಳಿ ಸರ್. ನಾನು ಹೇಳೋದು ಕೇಳಿ ಸರ್ ಅನಂತ ನಾಯಕ್ ಅವರೇ. ಲಿಸನ್ ಟು ಮೀ. ಅನಂತ ನಾಯಕ್ ಅವರೇ, ವೀರಶೈವರು ಪಾದಪೂಜೆಗಳನ್ನ, ಅಂಡಪಲ್ಲಕ್ಕಿ ಉತ್ಸವಗಳನ್ನ, ಅನಂತ ನಾಯಕ್ ಅವರೇ, ನಾನು ಲಿಂಗಾಯತನೂ ಅಲ್ಲ, ವೀರಶೈವನೂ ಅಲ್ಲ. ಬಸವ ತತ್ವದಲ್ಲಿ ನನಗೆ ಆಳವಾದ ನಂಬಿಕೆ ಇದೆ. ನನ್ನನ್ನು ಯಾವ ಕಡೆ ಸೇರಿಸ್ತೀರಿ? ನಮ್ಮ ಸಂವಿಧಾನದ ಪ್ರಿಯಾಂಬಲ್, ನಮ್ಮ ಸಂವಿಧಾನದ ಪೀಠಿಕೆಯೇ ಬಸವ ತತ್ವ ಸರ್. ಹೌದು, ಇಡೀ ದೇಶ ಬಸವ ತತ್ವವನ್ನ ಪಾಲಿಸಬೇಕು. ಹಾಗಾಗಿ ಬಸವ ತತ್ವದ ಒಂದು ಧರ್ಮ ಈ ನಾಡಿನಲ್ಲಿ ಉದಯ ಆಗೋದು ಇವತ್ತು ಅಗತ್ಯ ಇತ್ತು. ಬಿಡಿ, ಒಳ್ಳೆಯದು, ಎಲ್ಲರೂ ಸ್ವಾಗತ ಮಾಡೋಣ. ಯಾಕೆ ಅದನ್ನು ವಿರೋಧ ಮಾಡಬೇಕು? ಅದನ್ನ ಯಾಕೆ ಬಸವ ತತ್ವವನ್ನ ಲಿಂಗಾಯತರದನ್ನಾಗಿ ಮಾಡ್ತೀರಿ? ಅಲ್ಲ, ಭಾರತದ್ದು ಸರ್ ಅದು. ಲಿಂಗಾಯತ ಮತ್ತು ಬಸವ ತತ್ವಕ್ಕೆ ಇರುವಂತ ಭಿನ್ನತೆ ಏನು, ವೈರುಧ್ಯಗಳೇನು ನಿಮ್ಮ ಪ್ರಕಾರ? ಬಸವ ತತ್ವ ಮತ್ತು ಲಿಂಗಾಯತ ಎರಡೂ ಒಂದೇನೆ. ಈಗ ಎಡಪಂಥೀಯರು ಧರ್ಮವನ್ನ ನಂಬೋದಿಲ್ಲ, ಸೊ ಹಾಗಾಗಿ ಆಚರಣೆಗಳನ್ನ ನಂಬೋದಿಲ್ಲ, ಹಿಂದುತ್ವ ಹಿಂದೂ ಪದ್ಧತಿಗಳನ್ನ ನಂಬೋದಿಲ್ಲ. ಆದ್ರಿಂದ ಅವರ ವ್ಯೂ ಪಾಯಿಂಟ್ಸ್ ಗಿಂತ ನಾನು ಕೇಳ್ತೀನಿ, ಶೂದ್ರರಲ್ಲಿ ಇವತ್ತು ಧರ್ಮಸ್ಥಳಕ್ಕೆ ಹೋಗ್ತೀರಿ, ಧರ್ಮಸ್ಥಳದ ಹೆಗ್ಡೆಯವರು ಜೈನ ಸಮಾಜದವರು, ಮಂಜುನಾಥೇಶ್ವರ ಶಿವ ಅಂತೇಳಿ ಕಟ್ಟ ಕಡೆಯ ಬಡ ಕುಟುಂಬದಿಂದ 10 ರೂಪಾಯಿ ಹರಕೆ ಇವತ್ತಿಗೂ ಕಳಿಸ್ತಾರೆ. ಅಲ್ಲಿ ಹೇಗೆ ಅನ್ನದಾಸೋಹ ಹೇಗೆ ನಡೀತಾ ಇದೆಯೋ ಅದು ದೇವರಿಗೆ ಗೊತ್ತು. ಬ್ರಹ್ಮ ವಿಷ್ಣು ಮಹೇಶ್ವರ ಕಲ್ಪನೆ ಇದೆ. ನಾವು ರೈತಾಪಿ ಜನತೆ, ನಮ್ಮಲ್ಲಿ ಮುನೇಶ್ವರ ಅಂತ ಮಾಡ್ತೀವಿ. ಹೊಲಗದ್ದೆಗಳಲ್ಲಿ ಒಂದು ಪುಟ್ಟ ಕಲ್ಲನ್ನ ಇಟ್ಟು ಕಲ್ಲಿನ ರೂಪವನ್ನ ದೇವರು ಶಿವ ಅಂತ ಮಾಡ್ತೀವಿ. ಬೇಡರ ಕಣ್ಣಪ್ಪ ಶಿವನ ಸಮರ್ಪಣೆ ಮಾಡಿದ್ದು ಕಣ್ಣನ್ನ ಕಿತ್ತುಕೊಟ್ಟ. ಈಗ ಬಸವಣ್ಣನವರು ಸುಧಾರಕರು, ಮೌಢ್ಯಗಳನ್ನ ಅನಂತ ಹೇಳಿದ್ದು ಒಂದು ಮಾತು ನಂಬ್ತೀನಿ. ಯಾವುದೇ ಧರ್ಮದಲ್ಲಿ, ಯಾವುದೇ ಆಚರಣೆಯಲ್ಲಿ ಮೌಢ್ಯಗಳು ಸಮಾಜಕ್ಕೆ ಮಾರಕವಾಗುವಂಥದ್ದು, ಮಾನವತೆಗೆ ಅಪಚಾರ ಮಾಡುವಂಥದ್ದನ್ನು ನಾವು ಸುಧಾರಣೆ ಮಾಡಲೇಬೇಕು. ಸುಧಾರಕರು ಎಲ್ಲ ಸಮಾಜವನ್ನು ಒಟ್ಟಿಗೆ ತಂದ ಬಸವಣ್ಣನವರನ್ನ ಅವತ್ತಿನ ಸಂದರ್ಭದಲ್ಲಿ ಹುಟ್ಟಿದ್ದು ಬ್ರಾಹ್ಮಣರಾಗಿ ಅಪ್ಪಿಕೊಂಡದ್ದು ಒಂದು ವೀರಶೈವ ಲಿಂಗಾಯತ ಒಂದು ಧರ್ಮವನ್ನ ಸುಧಾರಣೆ ಮಾಡಿದ್ದು ಯಾರು ಒಪ್ಪಿಕೊಳ್ಳಲಾಗದಂತ ಒಂದು ಅದ್ಭುತ ಕ್ರಾಂತಿಯನ್ನು ಎಲ್ಲ ಸಮಾಜಗಳ ನಡುವೆ. 70 ವರ್ಷ ಆಯ್ತಲ್ಲ ಸ್ವತಂತ್ರ ಭಾರತ ಬಂದ್ಮೇಲೆ, ಅವತ್ತು ಬಿಟ್ಬಿಡ್ತೀನಿ, 12ನೇ ಶತಮಾನ ಬಿಟ್ಟಾಕೋಣ,
ನಿಮ್ಮ ಕೈಲಿ ಅತ್ಯಂತ ಹೆಚ್ಚು ಅಧಿಕಾರ ಇತ್ತಲ್ಲ. ತಾವ್ ಹೇಳ್ತಾ ಇದ್ರಿ ಸದಾಶಿವ ಆಯೋಗ. ದಲಿತ ಸಮಾಜದ ನಡುವೆ ಎಡಗೈ ಬಲಗೈಯನ್ನು ಸರಿಪಡಿಸಕ್ ನಮಗಾಗಿಲ್ಲ. ನಾವು ಅಂತಿದ್ದೀನಿ ಯಡಿಯೂರಪ್ಪನವರ, ನಾನು ಬಿಜೆಪಿಯ ವಕ್ತಾರಳಾಗಿ ಹೇಳ್ತೀನಿ, ಯಡಿಯೂರಪ್ಪನವರು 4.5 ದಶಕಗಳ ಕಾಲ ಹೋರಾಟ ಮಾಡಿ ಬಂದಂತವ್ರು, ಜಾತಿಯಿಂದ ಹೋಗ್ಲಿಲ್ಲ. ಕಾಂಗ್ರೆಸ್ ಪಕ್ಷ ಐತಿಹಾಸಿಕವಾಗಿ ನಿಜಲಿಂಗಪ್ಪನವರು ಮತ್ತು ಇಂದಿರಾ ಗಾಂಧಿ ಅವರ ನಡುವೆ ನಡೆದಂತಹ ಒಂದು ವೈರುಧ್ಯಗಳು ಮತ್ತು ಅಪಮಾನಗಳು ಮತ್ತೆ 177 ಸ್ಥಾನವನ್ನ ತಂದು ಲ್ಯಾಂಡ್ ಸ್ಲೈಡ್ ವಿಕ್ಟರಿ ನಿಮ್ಗೆ ಕೊಡ್ತಾ ಇದ್ರು. ಅವತ್ತು ಪರ್ಯಾಯ ಇರಲಿಲ್ಲ, ಬಿಜೆಪಿ ಇರಲಿಲ್ಲ. ನೀವು ಒಂದ್ ನಿಮಿಷ ಅನಂತ್ ನಿಮಗ್ ಸಂಬಂಧಪಟ್ಟಿಲ್ಲ ಈ ಪ್ರಶ್ನೆ. ನೋಡಿ ನಿಮಗ್ ಸಂಬಂಧಪಟ್ಟಿಲ್ಲ, ನೀವು ಮಾತಾಡೋದು ನಾನು ಕೇಳಿದ್ದೀನಿ. ಪ್ಲೀಸ್ ದಯವಿಟ್ಟು ನೀವು ಸ್ವಲ್ಪ ನನ್ನ ಮಾತನ್ನ ಕೇಳಿಸ್ಕೊಳ್ಳಿ, ನನ್ನ ಮಾತು ಕೇಳಿಸ್ಕೊಳ್ಳಿ. ಸ್ವತಂತ್ರ ಧರ್ಮ, ಅಲ್ಪಸಂಖ್ಯಾತ ಧರ್ಮ, ನಿಮ್ಮ ಇಂಟೆನ್ಷನ್ ಏನ್ ಗೊತ್ತಾ? 25 ರೂಪಾಯಿ ತಗೊಳ್ಳೋ ಅರ್ಚಕರ ಬಗ್ಗೆ ಮಾತನಾಡಿ, 25 ರೂಪಾಯಿ ತಗೊಳ್ಳೋ ಅರ್ಚಕರ ಬಗ್ಗೆ ಮಾತನಾಡಿ. ಕ್ರೈಸ್ತ ಧರ್ಮ ಒಂದೇ ಪೂಜಾ ಪದ್ಧತಿ ಹೇಳ್ತಕ್ಕಂಥ ಕ್ರೈಸ್ತ ಧರ್ಮಕ್ಕೂ, ಒಂದೇ ಪೂಜಾ ಪದ್ಧತಿ ಹೇಳ್ತಕ್ಕಂಥ ಮುಸಲ್ಮಾನ ಧರ್ಮಕ್ಕೂ, ಸಾವಿರಾರು ಪೂಜಾ ಪದ್ಧತಿಯನ್ನು ಒಪ್ಪಿಕೊಳ್ಳುವಂತ ಹಿಂದೂ ಧರ್ಮಕ್ಕೆ ಯಾಕೆ ಅಪಚಾರ ಮಾಡ್ತೀರಿ? ಕಿರ್ಚ್ಕೊಂಡ್ರಲ್ಲ ನೀವು, ಒಂದೇ ಜಾತಿ ಕೊಟ್ರ? ತೇಜಸ್ವಿನಿ ಅವರೇ, ಸಮಯ ಮುಗಿತಾ ಇದೆ, ಸಮಯ ಮುಗಿತಾ ಇದೆ. ಬರ್ತೀನಿ ಅನಂತ ನಾಯಕ್ ಅವರೇ, ಬರ್ತೀನಿ ನಾನು. ಯಡಿಯೂರಪ್ಪನವರು ಪೆಟ್ಟಿ ಪಾಲಿಟಿಷಿಯನ್ ಅಲ್ಲ, ನಮ್ಮ ಅಧ್ಯಕ್ಷರು ಒಬ್ಬ ರಾಜಕೀಯ ಮುತ್ಸದಿದ್ದಾರೆ. ನಾವು ಅವತ್ತು ಹೇಳಿದ್ವಿ, ಇವತ್ತು ಹೇಳ್ತೀವಿ. ವೀರಶೈವ ಮಹಾಸಭಾ ಗೋಮಧುಸೂದನ್ ಅವರೇ, ಆಚರಣೆಗಳ ಆಧಾರದ ಮೇಲೆ ಬಂದಿದೆ. ಆ ಗುರುಗಳು ಮತ್ತು ಆಚರಣೆಗಳ ಆಧಾರದ ಮೇಲೆ ಹೋಗ್ತೀವಿ. ರಾಜಕೀಯಕ್ಕಿಂತ ಸಮಾಜದ ಒಗ್ಗಟ್ಟು, ಸಮಾಜದ ಅಭಿವೃದ್ಧಿಯೇ ನಮಗೆ ಮುಖ್ಯ. ಲಿಂಗಾಯತ ವೀರಶೈವ ಸಮಾಜದ ಸಾಮರಸ್ಯ ನಮಗೆ ರಾಜಕೀಯಕ್ಕಿಂತ ಮುಖ್ಯ. ಗೋಮಧುಸೂದನ್ ಅವರೇ, ಆಚರಣೆಗಳು, ಆರಾಧ್ಯ ದೈವಗಳು, ಧಾರ್ಮಿಕ ಗ್ರಂಥಗಳ ಆಧಾರದ ಮೇಲೆ ಪ್ರತ್ಯೇಕ ಧರ್ಮ ರಚನೆ ಆಗೋದಾದ್ರೆ ಭಾರತದಲ್ಲಿ ಎಷ್ಟು ಧರ್ಮಗಳಾಗಬೇಕು ಸರ್? ಹಾಗಾಗೋ ಹಾಗಿತ್ತು ಅಂತಂತಂದ್ರೆ ನಾವು ಕಂಡಂತ ರೀತಿನಲ್ಲಿ ಸಿಖ್ಖರಿಗೆ ಕೊಟ್ಟಿರುವಂತ ಮೈನಾರಿಟಿ ಸ್ಟೇಟಸ್ ತಪ್ಪು, ಜೈನರಿಗೆ ಕೊಟ್ಟಿರುವಂತ ಮೈನಾರಿಟಿ ಸ್ಟೇಟಸ್ ತಪ್ಪು, ಬೌದ್ಧರಿಗೆ ಕೊಟ್ಟಿರುವಂತ ಮೈನಾರಿಟಿ ಸ್ಟೇಟಸ್ ತಪ್ಪು. ಎಲ್ಲವೂ ತಪ್ಪೆ ಕೊಟ್ಟಿರುವಂತದ್ದು. ಇದೆಲ್ಲದರ ಹಿಂದೆ ಇದ್ದಂಥದ್ದು ಬ್ರಿಟಿಷರ ಷಡ್ಯಂತ್ರ. ಅದನ್ನೇ ಕಾಂಗ್ರೆಸ್ ಅವರು ಮುಂದುವರಿಸ್ಕೊಂಡ್ ಬಂದಿರುವಂತದ್ದು. ಸಿಖ್ಖರ 10 ಜನ ಗುರುಗಳು ಮುಸಲ್ಮಾನರ ಕೈಯಲ್ಲಿ ಸತ್ತಂತವ್ರು ಅನೇಕ ಜನ ಹೋರಾಟ ಮಾಡಿ. ಅನಂತ ನಾಯಕ್ ಅವರೇ, ಮಾಧ್ವರನ್ನ ಫಾಲೋ ಮಾಡುವ, ಮಧ್ವಾಚಾರ್ಯರನ್ನ ಫಾಲೋ ಮಾಡುವಂತಹ ಮಾಧ್ವರು ಪ್ರತ್ಯೇಕ ಧರ್ಮ ಕೇಳಿದ್ರೆ ಏನ್ ತಪ್ಪು? ಶಂಕರಾಚಾರ್ಯರನ್ನ ಫಾಲೋ ಮಾಡುವಂತವರು ಪ್ರತ್ಯೇಕ ಧರ್ಮ ಕೇಳಿದ್ರೆ ಏನ್ ತಪ್ಪು? ಇದೆ ಅಥವಾ ಎಲ್ಲರಿಗೂ ಕೂಡ ಇದೆ. ಧರ್ಮಗಳಾಗಿ ಓಡೋದೋಗ್ಲಿ ಸರ್. ನಾಳೆ ಸರ್ ಆಯ್ತು, ಧನ್ಯವಾದ ಅನಂತ ನಾಯಕ್ ಅವರು, ಧನ್ಯವಾದ. ಕೊನೆಯ ರಿಯಾಕ್ಷನ್ ಅನ್ನು ತೆಗೆದುಕೊಳ್ತಾ ಇದ್ದೀನಿ. ಶ್ರೀಪಾದ್ ರೇಣುವರೇ, ನಾಳೆ ಇನ್ನೊಂದು ಆಚರಣೆಯವರು ನಾವು ಇಂಥ ಧರ್ಮ ಗ್ರಂಥವನ್ನು ಫಾಲೋ ಮಾಡ್ತೀವಿ, ನಮ್ಮ ಧರ್ಮಗುರುಗಳು ಇಂಥವರು, ನಾವು ಇಂಥವ್ರನ್ನ ನಂಬ್ತೀವಿ ಅಂತ ಬಂದರೆ ಅವರಿಗೆ ಪ್ರತ್ಯೇಕ ಧರ್ಮವನ್ನು ಕೊಡುವ ವಿಷಯದಲ್ಲಿ ಇನ್ನೊಂದು ಸಮಿತಿ ರಚನೆ ಆಗುತ್ತಾ? ತಮಗೆ ಅದು ಮೂಲ ಕಾರಣ. ಇಷ್ಟೆಲ್ಲ ನಾವು ಚರ್ಚೆ ಮಾಡೋದ್ರಲ್ಲಿ ನಾವು ಹಿಂದೂ ಧರ್ಮದಲ್ಲಿ ಒಂದು ಬದಲಾವಣೆ ಆಗಬೇಕು. ನಾವು ಫಸ್ಟು ಈ ಜಾತಿ ಫಸ್ಟು ಸಂಪೂರ್ಣವಾಗಿ ಇದನ್ನ ನಾವು ಮಾಡಿದ್ರೆ ಈ ಚರ್ಚೆಗಳು ಇರಲ್ಲ, ಅದಂತೂ ಫ್ಯಾಕ್ಟು. ಹೀಗೆ ಹಾಗೆ ನೀವು ಏನಾರ ಮಾತಾಡಿದ್ರು ಇಟ್ ಕಮ್ಸ್ ಬ್ಯಾಕ್ ಟು ಕೊನೆಗೆ ಜಾತಿ ಇದೆ. ಆಶಯ ಭಾಷಣ ಚೆನ್ನಾಗಿದೆ. ಕಾಂಗ್ರೆಸ್ ವಕ್ತಾರರೊಬ್ಬರು ಜಾತಿ ನಿರ್ಮೂಲನೆ ಆಗಬೇಕು ಅಂತ ಹೇಳ್ತಾ ಇರುವಂಥದ್ದು ನಿಜಕ್ಕೂ ಖುಷಿ ಕೊಡುವಂತಹ ವಿಷಯ. ಧನ್ಯವಾದ ತೇಜಸ್ವಿನಿ ಮೇಡಮ್, ಇಷ್ಟೊತ್ತು ಚರ್ಚೆಯ ಭಾಗವಾಗಿದ್ದಕ್ಕಾಗಿ. ಶ್ರೀಪಾದ್ ರೇಣುವರೇ ಧನ್ಯವಾದ. ಗೋಮಧುಸೂದನ್ ಅವರೇ, ಅನಂತ ನಾಯಕ್ ಅವರೇ ಧನ್ಯವಾದ ಇಷ್ಟೊತ್ತು ಈ ಚರ್ಚೆಯ ಭಾಗವಾಗಿದ್ದಕ್ಕಾಗಿ. ಇದರೊಂದಿಗೆ ಇವತ್ತಿನ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ.